ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಮಿತ್ರರೇ, ಇವತ್ತು ನಾವು ಮಹಾತಾರ್ ಫೌಂಡೇಶನ್ ಅಂತ ನಮ್ಮ ಸಮಗ್ರ ಸ್ವಾಸ್ಥ್ಯ ಧ್ಯಾನ ಸಮಗ್ರ ಸ್ವಾಸ್ಥ್ಯ ಕೇಂದ್ರ. ಇದು ವೈಟ್ಫೀಲ್ಡು, ಬ್ಯಾಂಗ್ಳೂರು ವೈಟ್ಫೀಲ್ಡು ಹತ್ರ ಇದೆ, ಜನಸಂದ್ರ. ಇಲ್ಲಿ ವಿಶೇಷವಾಗಿ ಈ ಕೇಂದ್ರದಿಂದ ಏನೇನು ಮಾಡ್ತೀವಿ, ಇಷ್ಟೆಲ್ಲ ನಾವು ತಜ್ಞರು, ಇಲ್ಲಿ ಸುಮಾರು ಹಲವಾರು ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾ ಇರ್ತಾರೆ. ಏನೇನು ನಾವು ಮಾಡ್ತೀವಿ ಅಂತದ್ದು ಸ್ವಲ್ಪ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಮಗ್ರ ಸ್ವಾಸ್ಥ್ಯ ಅಂದರೆ ಎಲ್ಲ ಥರ ಆರೋಗ್ಯ ಚಿಕಿತ್ಸೆಗಳು ಮತ್ತು ಯಾವುದೇ ಕಾಯಿಲೆಗಳಿದ್ರೂ ಎಲ್ಲದಕ್ಕೂ ಒಂದೇ ವೇದಿಕೆಯಲ್ಲಿ ಒಂದೇ ಕೇಂದ್ರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಇದು ಮಹಾತಾರ್ ಫೌಂಡೇಶನ್ ಅದು ನಾವು 2009ರಲ್ಲಿ ಶುರು ಮಾಡಿರೋದು, ಪ್ರಾರಂಭಿಸಿರೋದು. ಮೊದಲನೇದಾಗಿ ಇದು ಅದ್ಭುತವಾದ ಧ್ಯಾನ ಕೇಂದ್ರ. ಈ ಧ್ಯಾನ ಕೇಂದ್ರ ಪ್ರಾರಂಭಿಸಿರೋದು 2009ರಲ್ಲಿ ನಮ್ಮ ಗುರುಗಳಾದ ಪೂಜ್ಯ ಶ್ರೀ ಬ್ರಹ್ಮರ್ಷಿ ಪತ್ರಿ ಸರ್, ಡಾಕ್ಟರ್ ಪಿತಾಮಹ ಬ್ರಹ್ಮರ್ಷಿ ಪತ್ರಿ ಸರ್ ಅವರು ಉದ್ಘಾಟನೆ ಮಾಡಿರೋದು. ಇಲ್ಲಿ ವಿಶೇಷವಾಗಿ ಏನಾಗುತ್ತಂದರೆ ಧ್ಯಾನ, ಜ್ಞಾನ ಅಂದರೆ ಧ್ಯಾನ, ಆನಾಪಾನಸತಿ ಧ್ಯಾನ ಮಾಡಿಸ್ತೀವಿ. ಇದನ್ನು ಉಚಿತವಾಗಿ ಧ್ಯಾನ ಹೇಳ್ಕೊಡೋದು, ಧ್ಯಾನ ತರಗತಿಯಲ್ಲಿ ನಡೆಸ್ತಾ ಇರ್ತೀವಿ. ಆ ಜೊತೆಗೆ ಏನಾಗುತ್ತಂದರೆ ವಿಶೇಷವಾಗಿ ಆಧ್ಯಾತ್ಮಿಕ ಆಳವಾದ ಜ್ಞಾನ, ಅದನ್ನು ಆ ಜ್ಞಾನ ಅನ್ನೋದು ಆಳವಾದ ಜ್ಞಾನ ಅಂದರೆ ಇದರಲ್ಲಿ ಅನೇಕ ಕೋನಗಳಿರ್ತದೆ. ಅಂದರೆ ಈ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಈಗಾಗಲೇ ನಮ್ಮ ಪ್ರಾಚೀನ ಭಾರತದಲ್ಲಿ ಮತ್ತು ಈಗಾಗಲೇ ಮಾಡರ್ನ್ ಮಾಸ್ಟರ್ಸ್, ನವೀನ ಮಾಸ್ಟರ್ಸ್ ಎಲ್ಲರೂ ಅನೇಕ ವಿಶೇಷವಾಗಿ ತುಂಬ ಜ್ಞಾನ ಹಂಚ್ಕೊಂಡಿದ್ದಾರೆ. ಆ ಜ್ಞಾನ ಎಲ್ಲನೂ ನಾವು ಈಗ ಈ ಕೇಂದ್ರದಿಂದ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಪಡಿತಾ ಇದ್ದಾರೆ. ಇಲ್ಲಿ ಆ ರೀತಿಯಲ್ಲಿ 2009ರಿಂದ ನಾವು ನಡೆಸ್ಕೊಂಡು ಬಂದ್ವಿ. ಆವಾಗಿಂದ ಇಷ್ಟುವರೆಗೂ ನಿರಂತರವಾಗಿ ಧ್ಯಾನ ಜ್ಞಾನ ತರಗತಿಗಳು ನಡೆಸ್ಕೊತ ಬರ್ತಾಯಿದ್ದೀವಿ. ಆದರೆ 2016 ಅದರ ಮೇಲೆ ನಾವೇನು ಮಾಡಿದ್ವಿ ಅಂದರೆ ಈ ಸಮಗ್ರ ಸ್ವಾಸ್ಥ್ಯವನ್ನು, ಸಮಗ್ರ ಜೀವನ ಶೈಲಿಯನ್ನು ಅದರಲ್ಲಿ ಸೇರಿಸ್ಕೊಂಡಿದ್ವಿ. ಏನು ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ? ಈಗ ಇತ್ತೀಚಿನ ಕಾಲದಲ್ಲಿ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅನ್ನೋದು ಆನ್ಲೈನ್, ಆಫ್ಲೈನ್ ಎರಡೂ ರೀತಿಯಲ್ಲಿ, ಎರಡು ಅಂಗಗಳಲ್ಲಿ ಮಾಡ್ತಾಯಿದ್ವಿ. ಈ ಸಮಗ್ರ ಸ್ವಾಸ್ಥ್ಯ ಅಂದರೆ ಏನು? ಸಮಗ್ರ ಸ್ವಾಸ್ಥ್ಯ ಅಂದರೆ ಸಮಗ್ರವಾಗಿ ಸ್ವಾಸ್ಥ್ಯವನ್ನು ಹೊಂದೋದು. ಒಂದು ವ್ಯಕ್ತಿ ಆಗ್ಬೋದು, ಈ ಪರಿಸರ ಆಗ್ಬೋದು, ಎಲ್ಲ ಸ್ವಾಸ್ಥ್ಯವಾಗಿರಬೇಕು. ನಮ್ಮ ಉದ್ದೇಶ ಏನಂದರೆ ಮನುಷ್ಯರ ಜೊತೆಗೆ, ಮಾನವನ ಜೊತೆಗೆ ಪರಿಸರಗಳನ್ನು ಆರೋಗ್ಯವಂತವಾಗಿ ಇಟ್ಕೋಬೇಕು. ನಾವು ಆರೋಗ್ಯವಂತ ಇರಬೇಕು. ಅದೇ ಸಮಗ್ರ ಸ್ವಾಸ್ಥ್ಯ. ಅಂದರೆ ನಾವೊಬ್ಬರೂ ಆರೋಗ್ಯವಂತವಾಗಿದ್ದರೆ ಆಗಲ್ಲ. ಪರಿಸರಗಳು ಅಂದರೆ ನಮ್ಮ ಎನ್ವಿರಾನ್ಮೆಂಟು ಹೇಳ್ಬೇಕಂದ್ರೆ ಪ್ರಕೃತಿ ಅಂತ ಹೇಳ್ತೀವಿ. ಪ್ರಕೃತಿ ಸಹ ಆರೋಗ್ಯವಾಗಿ ಇರಬೇಕು. ಇಲ್ಲಾಂದರೆ ಪ್ರಕೃತಿ ಪ್ರಕೋಪಿಸಿದರೆ, ಪ್ರಕೃತಿ ಬ್ಯಾಲೆನ್ಸ್ ತಪ್ಪೋದ್ರೆ, ಈಗ ನೋಡ್ತಾ ಇದ್ವಿ ಅನೇಕ ವಿಪರೀತಗಳು ನೋಡ್ತಾ ಇದ್ವಿ. ಇತ್ತೀಚಿನ ಕಾಲದಲ್ಲಿ ನಾವು ಈಗಾಗಲೇ ಅನುಭವಿಸ್ತಾ ಇದ್ವಿ, ಮಾನವಾಳಿ ಅನುಭವಿಸ್ತಾ ಇದೆ. ವಿಧ ವಿಧ ದೇಶಗಳಲ್ಲಿ ಎಲ್ಲ ಕಡೆನೂ ಈ ಪ್ರಕೃತಿ ಒಂಥರ ಪ್ರಕೋಪ ಅಂತ ಹೇಳ್ಬೇಕಂದ್ರೆ ಪ್ರಕೃತಿ ವಿಪರೀತಗಳು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಪ್ರಕೃತಿಯನ್ನು ಆರೋಗ್ಯವಾಗಿ ಇಟ್ಕೋಬೇಕು. ಮಾನವ ಸಮಾಜವನ್ನು ಆರೋಗ್ಯವಂತ ಇರಬೇಕು. ಮಾನವ ಅಂದರೆ ನಮ್ಮ ಹೇಳ್ಬೇಕಂದ್ರೆ ಒಂದು ಮನುಷ್ಯನ ಜೀವನ ಹೇಗೆ ಆರೋಗ್ಯವಂತವಾಗಿ ಇಟ್ಕೋಬೇಕು. ಏನೇನು ಆರೋಗ್ಯ ಇರುತ್ತೆ ಮಾನವನಂದರೆ? ಪ್ರಧಾನವಾಗಿ ಹೇಳ್ಬೇಕಂದ್ರೆ ಮೊದಲನೇದಾಗಿ ಶಾರೀರಿಕ ಆರೋಗ್ಯ, ಆಮೇಲೆ ಮಾನಸಿಕ ಆರೋಗ್ಯ, ಆಮೇಲೆ ಸಾಮಾಜಿಕ ಆರೋಗ್ಯ, ಕೊನೆಯದಾಗಿ ಆಧ್ಯಾತ್ಮಿಕ ಆರೋಗ್ಯ. ಈ ನಾಲ್ಕನ್ನು ಆರೋಗ್ಯವಂತವಾಗಿ ಇಟ್ಕೊಂಡಿದ್ರೇ ಅದನ್ನು ಸಮಗ್ರ ಸ್ವಾಸ್ಥ್ಯ ಅಂತ ಕರಿತೀವಿ. ಜೊತೆಗೆ ನಮ್ಮ ಜೊತೆಗೆ ಎನ್ವಿರಾನ್ಮೆಂಟ್ ಅಂದರೆ ಪ್ರಕೃತಿನೂ ಸಹ ಆರೋಗ್ಯವಂತವಾಗಿ ಇಟ್ಕೋಬೇಕು. ಈಗ ಇತ್ತೀಚಿನ ಕಾಲ ನೋಡ್ತಾ ಇದ್ವಿ, ನಮ್ಮ ಪ್ರಕೃತಿ ಅಂದರೆ ಭೂಮಿ, ನೀರು, ಹೇಳ್ಬೇಕಂದ್ರೆ ವಾತಾವರಣ ಎಲ್ಲ ಕಾಲುಷ್ಯವಾಗ್ಬಿಟ್ಟಿದೆ. ಕಾಲುಷ್ಯ ಅಂದರೆ ಮಾಲಿನ್ಯವಾಗಿದೆ. ಯಾಕಂದರೆ ಮಾನವನ ಚಟುವಟಿಕೆಗಳು ಆ ರೀತಿಯಲ್ಲಿದೆ. ಯಾವುದು ನಾವು ಸ್ವಚ್ಛವಾಗಿ ಇಟ್ಕೊಳ್ತಾ ಇಲ್ಲ. ಯಾಕಂದರೆ ಅಂಥ ಚಟುವಟಿಕೆ ನಾವು ನಡೆಸ್ತಾ ಇದ್ದೀವಿ. ಅದರಿಂದ ಏನಾಗ್ತದೆ, ನೀರು ಪೊಲ್ಯೂಷನ್ ಆಗಿದೆ, ಮತ್ತು ಭೂಮಿ ಪೊಲ್ಯೂಷನ್ ಆಗಿದೆ, ಅಂದರೆ ಸಾಯಿಲ್ ಪೊಲ್ಯೂಷನ್ ಆಗಿದೆ. ಈಗ ನೋಡ್ತಾ ಇದ್ದೀವಿ ಇತ್ತೀಚಿನ ಕಾಲದಲ್ಲಿ ಭೂಮಿ ಫಲವಂತವಾಗಿಲ್ಲ. ಅಂದರೆ ಸಾರವಂತ ಅಂದರೆ ಒಂಥರ ಫೆರ್ಟಿಲಿಟಿ ಹೋಗಿದೆ. ಬೆಳೆಗಳಾಗ್ತಾಯಿದೆ, ಬೆಳೆಗಳು ಬರ್ತಾಯಿಲ್ಲ. ರೈತರಿಗೂ ತೊಂದರೆ ಆಗ್ತಾಯಿದೆ. ರೈತರು ಎಷ್ಟೇ ಪ್ರಯತ್ನ ಮಾಡಿದರೂ ಬೆಲೆ ಸರಿಯಾಗಿ ಬರಲ್ಲ. ಯಾಕಂದರೆ ಅಲ್ಲಿ ಸಾರವಂತವಾಗಿಲ್ಲ ಮತ್ತು ಫೆರ್ಟಿಲಿಟಿ ಲಾಸ್ ಆಗಿದೆ. ಅದೇ ರೀತಿಯಲ್ಲಿ ನೀರು ನಾವು ಕುಡಿತಾ ಇದ್ವಿ, ಸರಿಯಾದ ನೀರು ಕುಡಿಯೋಕ್ಕೆ ಎಲ್ಲಿ ನೀರಿಲ್ಲ. ಸ್ವಚ್ಛವಾದ ನೀರಂದರೆ ಏನು? ನೀರಿಂದ ನಮಗೆ ಶಕ್ತಿ ಬರಬೇಕು, ನೀರಿಂದ ನಮಗೆ ಪೋಷಕಾಂಶಗಳು ಸಿಗಬೇಕು. ಅದು ಸಿಗುವಂಥ ಅವಕಾಶ ಇತ್ತೀಚಿನ ಕಾಲದಲ್ಲಿ ನಾವು ಕಳೆದೋಗಿದೆ, ಅಂದರೆ ಕಲ್ತ್ಕೊಂಡಿದ್ವಿ.
ಈ ರೀತಿಯಲ್ಲಿ ಸ್ನೇಹಿತರೆ ನೋಡ್ತಾ ಇದ್ದರೆ ಪ್ರತಿಯೊಂದು ಪರಿಸರಗಳು ಮಾಲಿನ್ಯವಾಗಿದೆ. ಮತ್ತು ಸರಿ ಆಯಿತು, ನಮ್ಮ ಒಳಗಡೆ ಬಂದರೆ ನಮ್ಮ ದೇಹ ಒಳಗಡೆನೂ ನಾವು ಮಾಲಿನ್ಯ ಮಾಡ್ಕೊಂಡಿದ್ವಿ. ಯಾವ ರೀತಿಯಲ್ಲಿ? ನಮಗೆ ಯಾವ ಥರ ಆಹಾರ ತಿನ್ನಬೇಕು ಗೊತ್ತಿಲ್ಲ, ನಿದ್ದೆ ಯಾವ ಥರ ಮಾಡಬೇಕು ಗೊತ್ತಿಲ್ಲ, ಯಾವ ರೀತಿಯಲ್ಲಿ ನೀರು ಸೇವನೆ ಮಾಡಬೇಕು ಅದು ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಚಿಕಿತ್ಸೆಗಳು ಬಂದರೆ ಏನು ಮಾಡಬೇಕು ಅಂತಲೂ ಅದನ್ನು ನಮಗೆ ಒಂದು ಐಡಿಯಾ ಇಲ್ಲ, ಒಂದು ಆಲೋಚನೆ ಇಲ್ಲ. ಈ ರೀತಿಯಲ್ಲಿರುವಾಗ ಏನಾಗುತ್ತಂದರೆ ಖಂಡಿತ ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ. ಅದಕ್ಕೋಸ್ಕರ ನೀವು ಅಂದರೆ ಮೊದಲನೇದಾಗಿ ಶಾರೀರಿಕ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ಅಲ್ಲಿ ಬೇಕಾಗಿರೋದು ನೀವು ಕೊಡೋ ಇನ್ಪುಟ್ಸ್ ಏನು, ದೇಹಕ್ಕೆ ಏನು ಕೊಡ್ತೀರಾ? ಆಹಾರ ಕೊಡ್ತೀರಾ, ನಿದ್ದೆ ಕೊಡ್ತೀರಾ, ಸ್ವಲ್ಪ ರೆಸ್ಟು, ಆಹಾರ, ಆ ಜೊತೆಗೆ ಸ್ವಲ್ಪ ವ್ಯಾಯಾಮ ಅಲ್ವಾ? ಸೊ ಈ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಅದನ್ನು ಇತ್ತೀಚಿನ ಕಾಲದಲ್ಲಿ ತುಂಬ ಕಡಿಮೆ ಆಗಿದೆ. ಆಹಾರ ನೋಡಿದರೆ ವಿಷಪೂರಿತ ಆಹಾರ ಕೊಡ್ತಾಯಿದೆ. ಆದ್ದರಿಂದ ಖಂಡಿತ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈ ವಿಷಪೂರಿತ ಆಹಾರದಿಂದನೇ ಅನೇಕ ಕಾಯಿಲೆಗಳು ಬರ್ತಾನೇ ಇದೆ. ಆ ಕಾಯಿಲೆಗಳು ಹೆಂಗಾಗಿದೆ ಅಂದರೆ ಒಂದು ಕಡೆ ಹಾಸ್ಪಿಟಲ್ಗಳು ಎಕ್ಸ್ಪರ್ಟ್ಸ್ ಇನ್ಕ್ರೀಸ್ ಆಗ್ತಾನೇ ಇದ್ದಾರೆ, ಆದರೆ ಆರೋಗ್ಯ ಅಂತೂ ಬರ್ತಾಯಿಲ್ಲ. ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳಿದೆ ಅಂದರೆ ಸಮಗ್ರ ಸ್ವಾಸ್ಥ್ಯ ಅಂದರೆ ಹೋಲಿಸ್ಟಿಕ್ ವೆಲ್ನೆಸ್. ಹೋಲಿಸ್ಟಿಕ್ ಹೆಲ್ತ್ ಅಂದರೆ ಈಗಾಗಲೇ ಡೆಫಿನೇಷನ್ ಕೊಟ್ಟಿದೆ. ಏನಂತಂದರೆ ಶಾರೀರಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಈ 4 ಆರೋಗ್ಯಗಳಿರುವಂಥ ವ್ಯಕ್ತಿಯನ್ನು ಸಮಗ್ರ ಸ್ವಾಸ್ಥ್ಯ ಅಂತ ಕರೀತಾರೆ. ಅವರು ಆರೋಗ್ಯವನ್ನು ಸಮಗ್ರ ಸ್ವಾಸ್ಥ್ಯ ಆರೋಗ್ಯ ಅಂತ ಕರೀತಾರೆ. ಅದೇ ಹೋಲಿಸ್ಟಿಕ್ ವೆಲ್ನೆಸ್, ಹೋಲಿಸ್ಟಿಕ್ ಹೆಲ್ತ್ ಅಂತ. ಅದನ್ನು ಸಾಧಿಸಬೇಕಂತ ನಮ್ಮ ಅವತಾರ್ ಫೌಂಡೇಶನ್ ಗುರಿ. ಅದಕ್ಕೆ ಇಲ್ಲಿ ಏನು ಮಾಡಿದ್ವಿ ಅಂದರೆ ನಮ್ಮ ಧ್ಯಾನ, ಜ್ಞಾನ ಈ 2 ನಮ್ಮ ಗುರುಗಳು ಆಲ್ರೆಡಿ ಹೇಳ್ಕೊಟ್ಟಿರೋದು. ಆ ಜೊತೆಗೆ ನಮ್ಮ ಗುರುಗಳು ಆಲ್ವೇಸ್ ಏನು ಹೇಳ್ತಾರೆ ಅಂದರೆ ಶಾಖಾಹಾರ ಪಾಲನೆ ಮಾಡಿ ಅಂತಾರೆ. ಶಾಖಾಹಾರ ಪಾಲನೆ ಮತ್ತು ಪಿರಮಿಡ್ ಎನರ್ಜಿ ಪಾಲನೆ ಮಾಡಬೇಕು, ಮತ್ತು ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಇವೆಲ್ಲ ಮಾಡ್ತಾ ಇರಬೇಕು. ಇವೆಲ್ಲ ಮಾಡ್ತಾನೆ. ಸೊ 2009ರಿಂದ ಮಾಡ್ಕೊಂಡು ಅದೇ ರೀತಿಯಲ್ಲಿ ನಾವು ಕ್ಲಾಸಸ್ಸು ತರಗತಿಗಳು ನಿರ್ವಹಿಸ್ಕೊಂಡು ಬರ್ತಾಯಿದ್ವಿ. ಈ ಜೊತೆಗೆ ಒಂದು 2016ರಿಂದ ನಾವು ಶುರು ಮಾಡಿರೋದು ಸಮಗ್ರ ಜೀವನ ಶೈಲಿನ ಸೇರಿಸಿದ್ವಿ. ಯಾಕಂದರೆ ಸಮಗ್ರ ಜೀವನ ಶೈಲಿಯಿಂದ ಏನಾಗುತ್ತಂದರೆ ಯಾವುದೇ ಒಂದು ದಿವಸ ನೀವು ಧ್ಯಾನ ಮಾಡೋಕ್ಕಾಗಿಲ್ಲ, ನಿಮ್ಮ ಮನೆಯಲ್ಲಿರುವಂಥ ಪರಿಸ್ಥಿತಿಯಿಂದ ಧ್ಯಾನ ಕೂರೋಕ್ಕಾಗಲ್ಲ, ದೇಹ ಸಹಕರಿಸ್ತಾ ಇಲ್ಲ, ಮನಸ್ಸು ಜಾಸ್ತಿ ಗೊಂದಲ ಇದೆ. ಮನಸ್ಸು ಜಾಸ್ತಿ ಗೊಂದಲ ಇರುವಾಗ ಏನಾಗುತ್ತೆ, ಒಂದೊಂದು ಸರಿ ಕೂತ್ಕೊಂಡಿದ್ರೂ ಧ್ಯಾನ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತು ಒಂದು ಸತ್ಯ ಏನಂದರೆ ಧ್ಯಾನ ಸರ್ವರೋಗ ನಿವಾರಣಿ, ಸರ್ವಭೋಗಕಾರಿಣಿ, ಸರ್ವ ಆನಂದಕಾರಿಣಿ, ಸರ್ವ ಜ್ಞಾನ ಪ್ರಸಾದಿನಿ ಎಲ್ಲ ಕೊಡುತ್ತೆ. ಆದರೆ ಯಾವುದೇ ಕಾರಣಗಳಿಂದ ನೀವು ಧ್ಯಾನ ಚೆನ್ನಾಗಿ ಮಾಡೋಕ್ಕಾಗಿಲ್ಲ, ಶಕ್ತಿ ಸ್ವೀಕಾರ ಮಾಡೋಕ್ಕಾಗಿಲ್ಲ. ಅದೇ ಧ್ಯಾನದಿಂದ ನಮಗೂ ಲಭ್ಯವಾಗೋದು ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ. ಅದು ನಮ್ಮ ಒಳಗಡೆ ಪ್ರವೇಶ ಮಾಡುತ್ತೆ, ನಮಗೆಲ್ಲ ಸಹಕಾರ ಕೊಡುತ್ತೆ, ಎಲ್ಲ ಲಾಭಗಳು ಸಿಗುತ್ತೆ. ಎಲ್ಲರಿಗೂ ಗೊತ್ತು. ಈಗಾಗಲೇ ನಮ್ಮ ಧ್ಯಾನಿಗಳು, ನಮ್ಮ ಪಿರಮಿಡ್ ಮಾಸ್ಟರ್ಸ್ ಆಗಿ ನಾವೆಲ್ಲರಿಗೂ ಪರಿಚಯ ಇದೆ. ನಾವು ಪ್ರತಿದಿನ ಅಭ್ಯಾಸ ಮಾಡ್ತಾನೇ ಇದ್ದೀವಿ. ಆದರೆ ಯಾವುದೇ ಕಾರಣಗಳಿಂದ ನೀವು ಮಾಡೋಕ್ಕಾಗಿಲ್ಲ, ಧ್ಯಾನ ಸರಿಯಾದ ರೀತಿಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಅಸ್ವಸ್ಥತೆ ಬರುತ್ತೆ. ಆವಾಗ ಸರಿಪಡಿಸ್ಕೊಳ್ಳೋಕ್ಕೆ ಆ ಪರಿಸ್ಥಿತಿಗಳು ಸಹಕರಿಸ್ತಾ ಇಲ್ಲ, ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ಕಡೆ ಏನೇನೋ ವಿವಿಧ ರೀತಿಯಲ್ಲಿ ಇರ್ತದೆ. ಆವಾಗ ಈ ಸಮಗ್ರ ಸ್ವಾಸ್ಥ್ಯದಲ್ಲಿ ಲಭ್ಯವಾಗೋಂಥ ಅಂದರೆ ನಮ್ಮ ಸನಾತನ ಧರ್ಮ ಏನೇನು ಹೇಳಿದೆಯೋ ಆ ಪದ್ಧತಿಗಳನ್ನು ಪಾಲನೆ ಮಾಡಿದರೆ ಏನು ತಪ್ಪಿಲ್ಲ. ಆ ಪದ್ಧತಿಗಳನ್ನು ಸೇರಿಸ್ಕೊಂಡಿದ್ರೆ ಹಲವಾರು ಕಾಯಿಲೆಗಳನ್ನು ಹೋಗಲಾಡಿಸ್ಬೋದು. ಉದಾಹರಣೆಗೆ ಧ್ಯಾನ ಅಂದರೆ ಆ ಧ್ಯಾನ ಮಾಡೋಕ್ಕೆ ಅಂದರೆ ಒಂಥರ ಏನಂದರೆ ಯಾವುದೇ ವ್ಯಕ್ತಿ ಧ್ಯಾನಕ್ಕೆ ಬರಬೇಕಂದ್ರೆ ಅವ್ರಿಗೆ ಮೊದಲನೇದಾಗಿ ಅರ್ಥ ಆಗಬೇಕು ಅದ್ರ ಮೇಲೆ ನಂಬಿಕೆ, ಮತ್ತು ಅವರ ಕರ್ಮಗಳು ಸ್ವಲ್ಪ ಕಡಿಮೆ ಆಗುವಾಗ ಅವ್ರಿಗೆ ಈ ಧ್ಯಾನ ಮಾರ್ಗಕ್ಕೆ ಬರಬೇಕಂದ್ರೆ, ಆಧ್ಯಾತ್ಮಿಕ ಮಾರ್ಗ ಬರಬೇಕಂದ್ರೆ ಒಂದು ರೀತಿಯಲ್ಲಿ ಹಲವಾರು ಜನ್ಮಗಳಾದ ಮೇಲೆ ಈ ಮಾರ್ಗ ಸಿಗತ್ತೆ, ಎಲ್ಲರಿಗೂ ಸಿಗಲ್ಲ. ಈಗ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಒಂದು 20% ಧ್ಯಾನ ಮಾಡ್ತಾಯಿದ್ರೆ, ಧ್ಯಾನ ಮಾಡಿಲ್ಲಂಥ ವ್ಯಕ್ತಿಗಳು ಅಂದರೆ ಯಾವ ಧ್ಯಾನ ಏನೂ ಗೊತ್ತಿಲ್ಲ ಅಂಥ ವ್ಯಕ್ತಿಗಳು 80% ಇದ್ದಾರೆ, 80% ಇದ್ದಾರೆ. ಮತ್ತು ಅವ್ರಿಗೇನು ಮಾರ್ಗ? ಅವ್ರಿಗೂ ಆರೋಗ್ಯ ಸಾಧಿಸಬೇಕಂದ್ರೆ ಅವ್ರಿಗೇನು ಮಾರ್ಗ? ಅವ್ರಿಗೆ ಹೇಳ್ತೀವಿ ಧ್ಯಾನ ಮಾಡಿ ಅಂತೀವಿ. ಅವರು ಧ್ಯಾನ ಮಾಡೋಕ್ಕೆ ಬರಲ್ಲ. ಒಂದು ಸರಿ ಅದೇ ಹೇಳ್ತೀವಲ್ಲ, ಅವರ ಕೊನೆಯ ಜನ್ಮಗಳಲ್ಲಿ ಅಂದರೆ ಉನ್ನತ ಜನ್ಮಗಳಲ್ಲಿ ಅವರಿಗೆ ಧ್ಯಾನ ಸಿಗೋದು, ಆಧ್ಯಾತ್ಮಿಕ ಮಾರ್ಗ ಸಿಗೋದು. ಸ್ವಲ್ಪ ಜನ ಈ ಆಧ್ಯಾತ್ಮಿಕ ಮಾರ್ಗ ಬರೋಕ್ಕೆ ಆರೋಗ್ಯ ಕೆಟ್ಟೋಗಿರ್ತದೆ, ಆರೋಗ್ಯಕ್ಕೋಸ್ಕರ ಧ್ಯಾನಕ್ಕೆ ಬರ್ತಾರೆ, ಆಧ್ಯಾತ್ಮಿಕ ಬರ್ತಾರೆ. ಅದಾದಮೇಲೆ ಅದು ಗುಣಪಡಿಸ್ಕೊಂಡಿದ ಮೇಲೆ ಅವ್ರಿಗೆ ನಂಬಿಕೆ ಜಾಸ್ತಿಯಾಗಿ ಆಧ್ಯಾತ್ಮಿಕ ಒಳಗಡೆ ಆಳವಾದ ರೀತಿಯಲ್ಲಿ ಹೋಗ್ತಾರೆ, ಅದು ಒಳ್ಳೆಯದೇ. ಆದರೆ ಈ ಯಾವುದೇ ಆಧ್ಯಾತ್ಮಿಕ ಮಾರ್ಗ ಗೊತ್ತಿಲ್ಲ, ಭಕ್ತಿ ಮಾರ್ಗದಲ್ಲಿರ್ತಾರೆ, ಮತ್ತು
ಒಂದು ನಾಸ್ತಿಕತ್ವದಲ್ಲಿರ್ತಾರೆ ಅಂಥ ವ್ಯಕ್ತಿಗಳು ತುಂಬ ಇದ್ದಾರೆ. ಹೇಳ್ಬೇಕಂದ್ರೆ ಒಂದು 80% ಆ ಆ ಸಮೂಹ ಇದೆ. ಅವ್ರಿಗೆಲ್ಲ ಏನು ಸ್ವಾಸ್ಥ್ಯ ಸಾಧಿಸಬೇಕಂದ್ರೆ ಏನು, ಆವಾಗ ನಮಗೂ ನಮಗೂ ಅರ್ಥ ಆಗಿರುವಂಥ ವಿಷಯ ಏನಂತಂದರೆ, ಹಲವಾರು ಸನಾತನ ಧರ್ಮಗಳಲ್ಲಿ ಹೇಳಿರುವಂಥದ್ದು ಅವೆಲ್ಲ ಇದೆ. ಅವು ಪಾಲನೆ ಮಾಡಿದರೆ, ಅದನ್ನ ಅರ್ಥ ಮಾಡಿಸಿ ಒಂದೊಂದು ಬಿಡಿಸಿ ನಾವು ಜ್ಞಾನ ಕೊಡ್ತಾ ಹೋದರೆ, ಅದರ ಅರ್ಥ ಆದರೆ ಅದ್ರ ಪಾಲನೆ ಮಾಡಿದರೆ ಖಂಡಿತ ಅವರು ಸಾಧಿಸ್ಬೋದು. ಅಂದರೆ ಉದಾಹರಣೆಗೆ ಯಾವುದೇ ರೋಗಗಳು ಬಂದರೆ, ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಒಂದು ಊರಲ್ಲೇ ನಾಟಿ ವೈದ್ಯರು ಇದ್ದರು. ಅವರು ಮನೆ ಮದ್ದುಗಳು ಕೊಡ್ತಾಯಿದ್ರು, ಅಲ್ಲೇ ಪರಿಷ್ಕಾರ ಆಗ್ತಾಯಿತ್ತು. ಯಾವುದೋ ಸಿಟಿಗೆ ಹೋಗಿ ದುಡ್ಡು ಕೊಟ್ಟು ಇದು ಟೆಸ್ಟ್ಗಳು ಮಾಡಿಕೊಂಡು ಇತ್ತೀಚಿನ ಕಾಲದಲ್ಲಿ ನೋಡ್ತಾಯಿದ್ವಿ. ಈ ನವೀನ ಯುಗದಲ್ಲಿ, ಇತ್ತೀಚಿನ ಕಾಲದ ಮಾಡರ್ನ್ ಟೈಮ್ಸಲ್ಲಿ ಹಲವಾರು ಹಾಸ್ಪಿಟಲ್ಸ್ ಬಂದಿದೆ. ಯಾವುದೇ ಕಾಯಿಲೆ ಬಂದರೆ ಎಲ್ಲಿಗೆ ಹೋಗ್ತಾಯಿದ್ವಿ ನಾವು, ನೇರವಾಗಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ. ಡಾಕ್ಟರು, ಚೆಕಪ್ಪು, ಅನೇಕ ಅದೇ ಸ್ಪೆಷಲಿಸ್ಟ್ಗಳು ಎಲ್ಲ ಜಾಸ್ತಿ ಖರ್ಚಾಗ್ತಾಯಿದೆ, ಎಲ್ಲರಿಗೂ ಲಭ್ಯವಾಗ್ತಾಯಿಲ್ಲ. ಇನ್ನೊಂದು, ಅದು ಅಷ್ಟೇ ಖರ್ಚು ಮಾಡಿದ್ರೂ ರೋಗವಾಸಿ ಆಗ್ತಾಯಿಲ್ಲ. ನೋಡಿ, ಇದೊಂದು ವಿಚಿತ್ರ. ಅಂದರೆ ಆವಾಗ ಅದರ ಅರ್ಥ ಏನಂದರೆ, ಇದು ಸೊಲ್ಯೂಷನ್ ಅಲ್ಲ, ಇದು ಯಾವುದೇ ರೀತಿಯಲ್ಲಿ ಇದು ಮಾರ್ಗ, ಅಂದರೆ ಒಂದು ಪರಿಹಾರ, ಒಂದು ಪೂರ್ತಿ ನಿವಾರಣೆ ಕೊಡ್ತಾ ಇಲ್ಲ ಅಂತ ಇತ್ತೀಚಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಇಡೀ ಪ್ರಪಂಚಕ್ಕೆ ಅರ್ಥ ಆಗಿದೆ. ಏನಂತಂದರೆ, ಈ ಮಾಡರ್ನ್ ಮೆಡಿಸಿನಿಂದ ಪೂರ್ತಿ ಕಾಯಿಲೆಗಳು ನಿವಾರಣೆ ಆಗಲ್ಲ, ಯಾವುದೇ ನಿಯಂತ್ರಣ ಮಾಡ್ಬೋದು, ಸ್ವಲ್ಪ ರಿಲೀಫ್ ಕೊಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಯಾವಾಗ ಇದು ಅರ್ಥ ಆಗಿದೆಯೋ, ಎಸ್ಪೆಷಲಿ ಮಾತಾರ್ ಫೌಂಡೇಶನಲ್ಲಿ ನಾವೇನು ಮಾಡಿದ್ವಿ ಅಂದರೆ, ಒಂದು ನಿರ್ಧಾರ ಮಾಡಿದ್ವಿ. ಸಮಗ್ರ ಸ್ವಾಸ್ಥ್ಯ, ನಮ್ಮ ಸನಾತನ ಏನೇನು ಹೇಳಿದ್ದು ಎಲ್ಲ ಪದ್ಧತಿಗಳನ್ನು ಎಲ್ಲ ಆಚೆಗಡೆ ತಂದು ಅದನ್ನು ಪೂರ್ತಿ ಸ್ಟಡಿ ಮಾಡಿ, ಒಂಥರ ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ, ಜನಕ್ಕೆ ಕೊಟ್ಟು, ಅವರಿಂದ ಫೀಡ್ಬ್ಯಾಕ್ ತೊಗೊಂಡು ಮತ್ತೆ ಅದನ್ನು ಇಂಪ್ರೂವ್ ಮಾಡಿ, ಇದೆಲ್ಲ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ. ಆಲ್ಮೋಸ್ಟ್ 2016ರಿಂದ ನಾನು ಸ್ಟಡಿ ಮಾಡ್ತಾ ಬಂದಿದ್ದೆ. ಅದರಲ್ಲಿ ಬರ್ತಾ ಒಂದು MSc ಮಾಡಿಕೊಂಡು, ಆಮೇಲೆ PhD ಮಾಡ್ಕೊಂಡು, ಇದೆಲ್ಲ ಮಾಡ್ಕೊಂಡು ಬಂದೆ. ಈ ಎಸ್ಪೆಷಲಿ ಈ ಕಂಪ್ಲೀಟ್ ಈ ಸನಾತನ ಧರ್ಮ ಸಂಬಂಧಿತ ನಮ್ಮ ವೇದಿಕ್ ಸೈನ್ಸಸ್ಸು ಇವೆಲ್ಲ ಯಾವಾಗ ಇದು ನನಗೂ ಪೂರ್ತಿ ಅರ್ಥ ಆಗಿ ನಾನೇ ಪಾಲನೆ ಮಾಡ್ಕೊತ ಬಂದಿದ್ದೀನೋ, ಆವಾಗ ನನಗೆ ಅರ್ಥ ಆಯಿತು, ಅನಾರೋಗ್ಯ ಅನ್ನೋದು ಯಾವುದು ಬಂದ್ರೂ ಹೋಗಲಾಡಿಸ್ಬೋದು, ಅಂದರೆ ಅದು ಬರೋದ್ರೆ ನೋಡ್ಕೋಬೋದು, ಅದು ಬರದೇ ಇಲ್ಲ ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ಆವಾಗ ನಾವು ಸ್ಟಾರ್ಟ್ ಮಾಡಿರೋದು. ಧ್ಯಾನ ಜ್ಞಾನ ಜೊತೆಗೆ ಮುದ್ರಾ ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಮೂತ್ರ ಚಿಕಿತ್ಸೆ ಪೂರ್ತಿ ಸಂಶೋಧನೆ ಮಾಡಿ ಈಗಾಗಲೇ ಎಲ್ಲ ಪೂರ್ತಿ ಆ ಜ್ಞಾನ ಹಂಚ್ಕೊಂಡಿದ್ದೀವಿ. ಹಲವಾರು ವಿಡಿಯೋಗಳು ನಮ್ಮ ಮಹಾವತಾರ್ ಫೌಂಡೇಶನ್ ನಿರ್ವಹಿಸ್ತಾರಂಥ ಮಹಾವತಾರ್ TVಯಲ್ಲಿ ಲಭ್ಯವಾಗುತ್ತೆ. ಅಲ್ಲಿ ನಿಮಗೆ ಪೂರ್ತಿ ಜ್ಞಾನ ಸಿಗುತ್ತೆ. ಮುದ್ರಾ ಥೆರಪಿ ಅಷ್ಟೇ 250 ಮುದ್ರೆಗಳು ಹೇಳಿದ್ವಿ. ಎಲ್ಲ ಮುದ್ರೆಗಳು ಒಂದೊಂದು ವ್ಯಾಧಿಗೊಂದು ಮುದ್ರೆ ಇದೆ ಸ್ನೇಹಿತರೆ. ಅದು ಉಪಯೋಗಿಸ್ಕೊಂಡ್ರೆ ಸಾಕು, ನಿಮಗೆ ಯಾವ ವ್ಯಾಧಿ ಇದ್ರೂ. ಆದರೆ ನಿತ್ಯ ಪ್ರಾಕ್ಟೀಸ್ ಇರಬೇಕು. ಸುಮ್ಮನೆ ನಾವು ಅಂದ್ಕೊಂಡಿದ್ದ ಪ್ರಕಾರ ಈ ಮಾಡರ್ನ್ ಮೆಡಿಸಿನಲ್ಲಿ ಏನಾಗುತ್ತೆ, ಒಂದು ಗೋಲಿ, ಒಂದು ಪಿಲ್ ಹಾಕ್ಕೊಂಡಿದ್ರೆ ತಕ್ಷಣವೇ ಸ್ವಲ್ಪ ಪರಿಹಾರ ಸಿಗುತ್ತೆ, ಒಂಥರ ನಿಮಗೆ ರಿಲೀಫ್ ಸಿಗುತ್ತೆ ಅಂತ ಇರ್ತದೆ. ಆದರೆ ಅದರ ಸೈಡ್ ಎಫೆಕ್ಟ್ಸು ಅವ್ರು ಹೇಳ್ತಾರೆ, ಎವ್ರಿ ಪಿಲ್ ಫಾಲೋಡ್ ಬೈ ಇಲ್ ಅಂತ ಹೇಳ್ತಾರೆ. ಅಂದರೆ ಒಂದು ಪಿಲ್ ಅಂದರೆ ಒಂದು ಟ್ಯಾಬ್ಲೆಟ್ಗೆ ಒಂದು ಇಲ್ಲು ಖಂಡಿತವಾಗಿರುತ್ತೆ. ಎವ್ರಿ ಪಿಲ್ ಫಾಲೋಡ್ ಬೈ ಇಲ್ ಆ ಥರ. ಅದಕ್ಕೋಸ್ಕರ ಖಂಡಿತವಾಗಿ ನಾವೇನು ಮಾಡಬೇಕಂದ್ರೆ, ಈ ಮಾಡರ್ನ್ ಮೆಡಿಸಿನ್ ಥರ ತಕ್ಷಣ ಪರಿಹಾರ ಸಿಗಲ್ಲ. ಆದರೆ ಮುದ್ರೆಗಳು ಹೇಳ್ತೀವಿ, ಪ್ರತಿದಿನ ಪ್ರಾಕ್ಟೀಸ್ ಮಾಡಿ, ಒಂದು ಸಮಯ ನಿಗದಿಸಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಖಂಡಿತ ಫಲಿತ ಸಿಗುತ್ತೆ. ಅದೇ ಥರ ಮೂತ್ರ ಚಿಕಿತ್ಸೆನೂ ಅದೇ ಥರ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ನಾವು ಇನ್ನೂ ಮನೆಮದ್ದುಗಳು ಹೇಳ್ಕೊಟ್ಟಿದ್ವಿ, ಸಮಗ್ರ ಜೀವನಶೈಲಿ ಹೇಳ್ಕೊಟ್ಟಿದ್ವಿ ಅಲ್ವಾ. ಈ ರೀತಿಯಲ್ಲಿ ಮತ್ತು ಮರ್ಮ ಥೆರಪಿ ನೀವು ನೋಡ್ತಾ ಇದ್ದೀರಾ. ಮರ್ಮ ಥೆರಪಿ ಎಷ್ಟು ವಿಶಿಷ್ಟವಾದಂದರೆ, ಇತ್ತೀಚಿನ ಕಾಲದಲ್ಲಿ ನಮ್ಮ ಮಹಾತಾರ್ ಫೌಂಡೇಶನ್ ಕೇಂದ್ರದಲ್ಲಿ ಹಲವಾರು ವ್ಯಕ್ತಿಗಳು ಬಂದು, ಅವ್ರಿಗೆ ಇರೋಂಥ ಈ ಸ್ವಲ್ಪ ಒಂದು ಕಾಯಿಲೆಗಳಂದರೆ ಒಂಥರ ಸಯಾಟಿಕ, ಬ್ಯಾಕ್ ಪೇನು ನೋಡ್ತಾ ಇದ್ವಿ. ಈ ಎಂಥ ಕಾಯಿಲೆಗಳಂದರೆ ಸುಮಾರು ಜನ ಇಲ್ಲಿ ಬರ್ತಾರೆ, ಎಲ್ಲ ಕಡೆ ಹೋಗಿ, ಎಲ್ಲ ಅಲೋಪತಿ ಹಾಸ್ಪಿಟ್ಲಿಗೆ ಹೋಗಿ ಅವರೆಲ್ಲ ಮೆಡಿಸಿನ್ ಕೊಟ್ಟಿರ್ತಾರೆ, ಉಪಯೋಗಿಸ್ಕೊಂಡಿರ್ತಾರೆ. ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ, ಆ ಡಾಕ್ಟರ್ಸು ನೀವು ಸರ್ಜರಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂಥ ಕೇಸಸ್ ಇಲ್ಲಿ ಎಷ್ಟೋ ಬಂದಿದೆ. ನಾವು ಅಂಥ ಕೇಸಸ್ನು ಸಾಲ್ವ್ ಮಾಡಿದ್ದೀವಿ ಮರ್ಮ ಥೆರಪಿಯಿಂದ. ಮರ್ಮ ಥೆರಪಿ ಏನು ಮಾಡ್ತದೆ, ಇದೊಂಥರ ಆಕ್ಯುಪ್ರೆಷರ್ ನೀವು ಕೇಳಿರ್ತೀರ. ಆಕ್ಯುಪ್ರೆಷರ್ಗಿಂತ ಒಂದು ಉನ್ನತವಾಗುತ್ತದೆ ಅಂತ ಹೇಳ್ಕೊಬೋದು. ಅದರಲ್ಲಿ ಮರ್ಮ ಥೆರಪಿಯಲ್ಲಿ ಏನಂದರೆ, ಇಡೀ ದೇಹದಲ್ಲಿ ನಮಗೆ ಮರ್ಮ ಪಾಯಿಂಟ್ಸ್ ಅಂತ ಸಿಗುತ್ತೆ, ಸೀಕ್ರೆಟ್ ಪಾಯಿಂಟ್ಸ್. ಅದು ಹಲವಾರು ಅಂದರೆ 187 ಪಾಯಿಂಟ್ ಇದೆ ನಮ್ಮ ದೇಹದಲ್ಲಿ. ಆ ಪಾಯಿಂಟ್ಗಳನ್ನ ಉಪಯೋಗಿಸ್ಕೊಂಡು ನಮ್ಮ ದೇಹದಲ್ಲಿರುವಂಥ ಪ್ರಾಣಶಕ್ತಿನ ಒಂದು ಸರಿಯಾದ ರೀತಿಯಲ್ಲಿ, ಸಕ್ರಮವಾದ ರೀತಿಯಲ್ಲಿ ಪ್ರಚೋದನೆ ಮಾಡಿದ ಮೇಲೆ, ಆವಾಗ ಯಾವುದೇ ಕಾಯಿಲೆ ಇರಲಿ ನಮ್ಮ ದೇಹದಲ್ಲಿ ಎಲ್ಲ
ಹೊರಟೋಗ್ತದೆ. ಸೊ ಒಂದು ಎಕ್ಸೆಪ್ಟ್ ಅಂದರೆ ಒಂದು ಈ ಚರ್ಮ ವ್ಯಾಧಿಗಳು ಬಿಟ್ಟು ಮಿಕ್ಕಿದೆಲ್ಲ ಸಾಲ್ವ್ ಮಾಡ್ಬೋದು ಮರ್ಮ ಥೆರಪಿಯಲ್ಲಿ. ಆ ರೀತಿಯಲ್ಲಿ ಮಾಡ್ತಾಯಿದ್ವಿ ಈಗಾಗಲೇ. ಸುಮಾರು ಜನ ಈ ಬ್ಯಾಕ್ ಪೇನ್ ಅಂತ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ವಿ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಜಾಸ್ತಿ ಕೆಲಸ ಮಾಡ್ತಾರೆ, ಒಂದೇ ಕಡೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಜಾಸ್ತಿ ಓಡಾಡೋದಿಲ್ಲ, ವ್ಯಾಯಾಮ ಇಲ್ಲ, ಎಕ್ಸಸೈಸ್ ಇಲ್ಲ, ಯೋಗಾಸನ ಯಾವುದೂ ಇಲ್ಲ. ಅಂಥ ವ್ಯಕ್ತಿಗಳಿಗೆ ಖಂಡಿತ ಬ್ಯಾಕ್ ಪೇನ್ ಬಂದೇ ಬರ್ತದೆ. ಲೋಯರ್ ಬ್ಯಾಕ್ ಪೇಯ್ನ್, ಅಪ್ಪರ್ ಬ್ಯಾಕ್ ಪೇಯ್ನ್, ಸಯಾಟಿಕಾ, ಇಂಥ ಹಲವಾರು ಪೇಯ್ನ್ಸು, ಇಡೀ ದೇಹದಲ್ಲೇ ಪೇಯ್ನ್ಸು, ಇಂಥದ್ದೆಲ್ಲ ಬರುವಾಗ ಈ ಟ್ಯಾಬ್ಲೆಟ್ ಹಾಕ್ಕೊಂಡು ಏನಾಗುತ್ತೆ ಅಂದರೆ ಕೊನೆಗೆ ಸರ್ಜರಿ ಮಾಡ್ತೀವಿ, ಇಲ್ಲಾಂದರೆ ಏನು ಆಗೋದಿಲ್ಲ ಹೋಗಿ ಅಂತ ಹೇಳ್ತಾರೆ. ಅಂಥ ಕೇಸ್ ಇಲ್ಲಿ ಬರ್ತದೆ. ನಾವಿಲ್ಲಿ ತೊಗೊಂಡಿದ ಮೇಲೆ ಸ್ವೀಕಾರ ಮಾಡಿದ ಮೇಲೆ ಅದನ್ನು ಪರಿಹಾರ ಮಾಡಿ 100% ಸಾಲ್ವ್ ಮಾಡಿ ಕಲಿಸ್ತಾಯಿದ್ವಿ. ಈ ರೀತಿಯಲ್ಲಿ ಎಷ್ಟೋ ಕೇಸಸ್ ಇದೆ. ಇದು ಮರ್ಮ ಥೆರಪಿ. ಮತ್ತು ಮುದ್ರಾ ಥೆರಪಿ ಹೇಳಿದ್ದೀನಿ. ಮುದ್ರಾ ಥೆರಪಿಯಲ್ಲಿ ಅದು ಅದ್ಭುತ ಮುದ್ರಗಳು. ಸೊ ನೀವು ಮನೆಯಲ್ಲೇ ಕೂತ್ಕೊಂಡು ಪರಿಹಾರ ಮಾಡ್ಕೋಬೋದು. ಮೂತ್ರ ಚಿಕಿತ್ಸೆನೂ ಹೇಳಿದ್ರಿ. ಅದು ಮೂತ್ರ ಚಿಕಿತ್ಸೆ ಒಂಥರ ಈಗಾಗಲೇ ನಮ್ಮ ಮಿತ್ರರು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಸೊ ಅದ್ಭುತವಾದ ಜ್ಞಾನ ಅದು. ನಮ್ಮ ಸನಾತನ ಧರ್ಮದಿಂದ ಬಂದಿರೋದು. ಸಾವಿರಾರು ವರ್ಷದಿಂದ ಈ ಭೂಮಿ ಮೇಲೆ, ಅಂದರೆ ಎಸ್ಪೆಷಲಿ ನಮ್ಮ ಪ್ರಾಚೀನ ಭಾರತದಲ್ಲಿ ಸೊ ತುಂಬ ವಿಶಿಷ್ಟವಾದ ಜ್ಞಾನ ಅದು. ಅದನ್ನು ಪಾಲನೆ ಮಾಡಿದರೆ ಸಾಕು. ಪ್ರತಿದಿನ ಪಾಲನೆ ಮಾಡಿದರೆ ನಿಮಗೆ ಅದ್ಭುತ ಫಲಿತಗಳು. ಅದು ಅಷ್ಟೇ, ಮೂತ್ರ ಚಿಕಿತ್ಸೆ ಅನ್ನೋದು ಒಂಥರ ಸರ್ವರೋಗ ನಿವಾರಣ ಅಂತ ಹೇಳ್ತೀವಿ. ಸರ್ವರೋಗ ನಿವಾರಣೆ ಅಂತ ಹೇಳ್ತೀವಿ. ಯಾವುದೇ ವ್ಯಾಧಿ ಇರಲಿ, ಈ ವ್ಯಾಧಿ ಅಂತ ಹೆಸರೇನು ಬೇಕಾಗಿಲ್ಲ. ಅದು ಉಪಯೋಗಿಸ್ತಾ ಇದ್ದರೆ ಪ್ರತಿನಿತ್ಯ ಒಂಥರ ನೀವು ಊಟ ಹೇಗೆ ತಿಂತೀರೋ, ಊಟ ಹೇಗೆ ನೀವು ಸೇವನೆ ಮಾಡ್ತೀರೋ, ಅದೇ ರೀತಿಯಲ್ಲಿ ಸ್ವಮೂತ್ರಪಾನವನ್ನು ಮಾಡಿಕೊಂಡಿದ್ರೆ ಪ್ರತಿದಿನ ಆಹಾರ ಥರನೇ ನಿಮಗೆ ಬೇಕಾದಷ್ಟು ಒಂದು ಇಮ್ಯುನಿಟಿ ಪವರ್ ಆಗಲಿ ನಿಮ್ಮಲ್ಲಿರುತ್ತೆ. ನಿಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶ ಎಲ್ಲ ಸಿಗುತ್ತೆ. ಯಾವುದೇ ವ್ಯಾಧಿ ಇದ್ರೂ ಅದು ಆಟೋಮೆಟಿಕ್ಕಾಗಿ ತನ್ನಂಥದ್ದೇ ನಿವಾರಣೆ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಈ ರೀತಿಯಲ್ಲಿ ಸ್ನೇಹಿತರೆ ಇನ್ನೂ ಹಲವಾರು ಏನೇನು ಹೇಳ್ಕೊಟ್ಟಿದ್ವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಹೇಳ್ಕೊಟ್ಟಿದ್ವಿ, ಕಲರ್ ಥೆರಪಿ ಹೇಳ್ಕೊಟ್ಟಿದ್ವಿ. ಆಮೇಲೆ ಇತ್ತೀಚಿನ ಕಾಲದಲ್ಲಿ ರೆಡ್ ಲೈಟ್ ಥೆರಪಿ ಅಂತ ಒಂದು ಹೇಳಿದ್ವಿ. ರೆಡ್ ಲೈಟ್ ಥೆರಪಿ ಅಂದರೆ ರೆಡ್ ಲೈಟ್ ಅಂದರೆ ಕೆಂಪು ಬಣ್ಣ ಮತ್ತು ಇನ್ಫ್ರಾರೆಡ್ ಬಣ್ಣ, ಈ ಎರಡನ್ನೂ ದೇಹದ ಮೇಲೆ ಫೋಕಸ್ ಮಾಡಿದರೆ ದೇಹದಲ್ಲಿರುವಂಥ ಯಾವುದೇ ವ್ಯಾಧಿ ಇರಲಿ ಆದರೂ ನಿವಾರಿಸ್ತದೆ. ನೋಡಿ, ಇದೆಲ್ಲ ಅದ್ಭುತ ಜ್ಞಾನ. ಇವೆಲ್ಲ ಇಂಥದ್ದು ಹಲವಾರು ಪದ್ಧತಿಗಳು ಇದೆ. ಓಕೆ, ಈಗಾಗಲೇ ಹೇಳಿದ್ವಿ. ಇವೆಲ್ಲ ನಮ್ಮ ಮಹಾತಾರ್ ಟಿ ವಿಯಲ್ಲಿ ವಿಡಿಯೋಗಳಿದೆ. ವಿಡಿಯೋ ಲಭ್ಯವಾಗುತ್ತೆ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆಮೇಲೆ ಮಹಾತಾರ್ ಟಿ ವಿ ಇವೆಲ್ಲನೂ ಆನ್ಲೈನ್ ಆಫ್ಲೈನ್ ನಡೆಸ್ತಾಯಿದ್ವಿ. ಆನ್ಲೈನ್ ಎಸ್ಪೆಷಲಿ ಹಿಂದಿ, ಇಂಗ್ಲೀಷ್, ಕನ್ನಡ, ತೆಲುಗು 4 ಲ್ಯಾಂಗ್ವೇಜಲ್ಲಿ 4 ಭಾಷೆಗಳಲ್ಲಿ ನಾವು ದಿನಕ್ಕೆ 6 ಜೂಮ್ ಸೆಷನ್ಸ್ ನಡೆಸ್ತೀವಿ. ಓಕೆ, ಸಾವಿರಾರು ಜನ ಇದರಲ್ಲಿ ಲಾಭ ತೊಗೊತಾ ಇದ್ದಾರೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಸೊ ನೀವೆಲ್ಲರೂ ಅತಿ ಸುಲಭವಾದಿ ಅಂದರೆ ಜೂಮಲ್ಲಿ ಜಾಯ್ನ್ ಆಗೋದು, ನಿಗದಿಪಡಿಸೋ ಟೈಮಲ್ಲಿ ಜಾಯ್ನ್ ಆಗಿ ನೀವು ಆ ಎಜುಕೇಷನ್ ತೊಗೊಂಡ್ರೆ ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೋಬೋದು. ನೀವು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಆದಷ್ಟು 90% ಯಾವ ಡಾಕ್ಟ್ರ್ ಬೇಕಾಗಿಲ್ಲ, ಅಂದರೆ 95 ಅಂತ ಹೇಳ್ಬೋದು. ಒಂದು 5% ಎಮರ್ಜೆನ್ಸಿ ಇದ್ದರೆ, ಯಾವುದನ್ನ ಆ್ಯಕ್ಸಿಡೆಂಟು ಅದು ಆಗಿದ್ರೆ ಆವಾಗ ಈ ಅಲೋಪತಿ ಹಾಸ್ಪಿಟ್ಲಿಗೆ ಹೋಗಿ, ಅದು ಒಂಥರ ಹೇಳ್ಬೇಕಂದ್ರೆ ಅನಿವಾರ್ಯ ಅಂತ ಹೇಳ್ಬೋದು. ಮಿಕ್ಕಿದ ಸಮಯ ಯಾಕೆ ಹೋಗಬೇಕಾಗತ್ತೆ? ಯಾವುದಕ್ಕೂ ಹೋಗೋದು ಬೇಕಾಗಿಲ್ಲ ಸ್ನೇಹಿತರೆ. ಓಕೆ, ಸೊ ಜೀವನ ಶೈಲಿಯಲ್ಲಿ ಈಗಾಗಲೇ ನಮ್ಮ ಮಿತ್ರರು ಮಾತಾಡಿದರು. ಜೀವನ ಶೈಲಿ ಹೇಗಿರ್ತದೆ ಅಂದರೆ ಜಸ್ಟು ಸ್ವಲ್ಪ ವಿಷಯಗಳು, ಉಪವಾಸ, ಅಭ್ಯಂಗ ಸ್ನಾನ, ಎನಿಮಾ, ನೋಡಿ ಈ ರೀತಿಯಲ್ಲಿ. ಆಮೇಲೆ ನಾವು ತಿನ್ನೋ ಆಹಾರ ಮತ್ತು ನಿದ್ರೆ ಇವೆಲ್ಲ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ ನಿಮ್ಗೆ ಯಾವ ವ್ಯಾಧಿ ಬರಲ್ಲ, ಯಾವ ವ್ಯಾಧಿ ಬರೋದಿಲ್ಲ. ಬಂದರೂ ಹೊಟ್ಟೋಗುತ್ತೆ. ಹೇಳ್ಬೇಕಂದ್ರೆ ಕ್ಯಾನ್ಸರ್ ಅಂತ ಮಹಾಮಾರಿಗಳನ್ನು ಇಂಥ ಹಲವಾರು ಪದ್ಧತಿಗಳು ಉಪಯೋಗಿಸ್ಕೋಬೇಕು. ಕ್ಯಾನ್ಸರ್ ಅಂಥದ್ದು ಬರುವಾಗ ಏನು ಮಾಡಬೇಕಂದ್ರೆ ಎಲ್ಲರೂ ಹೋದರೆ ಒಂದು ಅಲೋಪತಿ ಮೆಡಿಸನ್ಗೆ ಹೋಗ್ತಾರೆ, ಇಲ್ಲಾಂದರೆ ಒಂದು ಹೋಮಿಯೋಪತಿ ಮೆಡಿಸನು, ಇಲ್ಲಾಂದರೆ ಓನ್ಲಿ ಆಯುರ್ವೇದಕ್ಕೆ ಹೋಗ್ತಾರೆ. ಆ ರೀತಿ ಮಾಡಬಾರ್ದು. ಕ್ಯಾನ್ಸರ್ ಅಂತ ಮಹಾಮಾರಿ ಭಯಾನಕರ ವ್ಯಾಧಿ ಬಂದರೆ ಎಲ್ಲ ಚಿಕಿತ್ಸೆಗಳು ಉಪಯೋಗಿಸ್ಕೋಬೇಕು. ರೆಡ್ ಲೈಟ್ ಥೆರಪಿ, ಅಗ್ನಿಹೋತ್ರ, ಅಭ್ಯಂಗ ಸ್ನಾನ, ಈ ರೀತಿಯಲ್ಲಿ ಹೇಳ್ಬೇಕಂದ್ರೆ ಉಪವಾಸ ಒಂದು ದೊಡ್ಡ ಮೆಡಿಸನ್. ಯಾವುದಕ್ಕೆ? ಕ್ಯಾನ್ಸರ್ ನಿವಾರಣೆಗೆ. ಗೊತ್ತಾಯಿತು. ಆಟೋಫ್ಯಾಗಿ ಅಂತ ಇತ್ತೀಚಿನ ಕಾಲ 2016ನಲ್ಲಿ ಒಂದು ಪುರಸ್ಕಾರ ಸಿಕ್ತು ಒಂದು ವ್ಯಕ್ತಿ, ಜರ್ಮನ್ ಸೈಂಟಿಸ್ಟ್ಗೂ. ಏನಂತ? ಅವರು ಉಪವಾಸ ಕ್ಯಾನ್ಸರ್ ಸೆಲ್ಸನ್ನು ತೊಲಗಿಸ್ತದೆ ಅಂತ ಹೇಳಿದ್ದಾರೆ. ಅದಕ್ಕೂ ಆಟೋಫ್ಯಾಗಿ ಅಂತ ಕಂಡುಹಿಡಿದ್ದಾರೆ. ಒಂದು ದೊಡ್ಡ ವಿಜ್ಞಾನ ಅದು. ಆದರೆ ನಮ್ಮ ಜ್ಞಾನನೇ ಅದು. ನಮ್ಮ ಸ್ವಂತ ಜ್ಞಾನ ಅಂದರೆ ನಮ್ಮ ಪ್ರಾಚೀನ ಭಾರತ ಜ್ಞಾನ. ಉಪವಾಸ ಅನ್ನೋದು ಏಕಾದಶಿಗೆ ನಮ್ಮ ಪೂರ್ವಜರೆಲ್ಲ ಹೇಳ್ತಾಯಿದ್ರು, ಉಪವಾಸ ಮಾಡ್ಕೊಳ್ಳಿ, ನಿಮ್ಮ ಒಳಗಡೆ ಇರುವಂಥ ಎಲ್ಲ ಇರುವಂಥ ವಿಷ ಪದಾರ್ಥವನ್ನು ತೊಲಗಿಸ್ಕೊಳ್ಳಿ, ಸ್ವಚ್ಛ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದರೆ ನಾವು ಪಾಲನೆ ಮಾಡ್ತಾ ಈಗ ಅದು ಅಲ್ಲಿ ಅಂದರೆ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಅಲ್ಲಿ ಒಂದು ವಿಜ್ಞಾನವಾಗಿ ತಯಾರಾಗಿ ನಮ್ಮ ಮುಂದೆ ಬಂದಿದೆ. ಈಗ ನಾವು ಆ್ಯಕ್ಸೆಪ್ಟ್ ಮಾಡ್ತಾಯಿದ್ದೀವಿ ಅಲ್ವಾ?
ಅಂದರೆ ಅದನ್ನು ಆಟೋಫ್ಯಾಗಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಸ್ನೇಹಿತರೆ ಉಪವಾಸ ಒಂದು ಅದ್ಭುತವಾದ ಔಷಧ. ಯಾವುದಕ್ಕೆ? ಕ್ಯಾನ್ಸರ್ ಅಂತ ಮಹಾಮಾರಿಗಳಿಗೆ ಅಲ್ವಾ. ವೆಯ್ಟ್ ಲಾಸ್ ಆಗಲಿ, ಇನ್ನೊಂದಕ್ಕಾಗಲಿ, ನಮ್ಮಲ್ಲಿರುವಂಥ ಕೊಲೆಸ್ಟ್ರಾಲು, ಕೊಬ್ಬು ಇದೆಲ್ಲ ಕರಗಿಸ್ಬೇಕಂದ್ರೆ ಉಪವಾಸ ಇಸ್ ದ ಬೆಸ್ಟ್ ಮೆಡಿಸನ್. ಈ ರೀತಿಯಲ್ಲಿ ಮೆಡಿಟೇಷನ್ ಇಸ್ ದ ಬೆಸ್ಟ್ ಮೆಡಿಸನ್, ಮೂತ್ರ ಇಸ್ ದ ಬೆಸ್ಟ್ ಮೆಡಿಸನ್, ಮುದ್ರಾ ಇಸ್ ದ ಬೆಸ್ಟ್ ಮೆಡಿಸನ್. ಮತ್ತು ಧ್ಯಾನ, ಅಫ್ಕೋರ್ಸ್ ಮೆಡಿಟೇಷನ್ ಅನ್ನೋದು ಒಂಥರ ಅತ್ಯುತ್ತಮ ಔಷಧ ಅಂತ ಹೇಳ್ಬೋದು. ಅದಾದಮೇಲೆ ಇಷ್ಟೆಲ್ಲ ಔಷಧಗಳು ನಮ್ಗೆ ಲಭ್ಯವಾಗುತ್ತೆ. ಮಾತಾರ್ ಫೌಂಡೇಶನ್ನಿಂದ ನೀವೆಲ್ಲ ಕಲಿಬೋದು. ಈ ರೀತಿಯಲ್ಲಿ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಆನ್ಲೈನ್ ಆಫ್ಲೈನ್ ಟೀಚ್ ಮಾಡ್ತಾಯಿದ್ವಿ. ಎರಡರಲ್ಲಿ ನಿಮಗೆ ಲಭ್ಯವಾಗುತ್ತೆ. ಅದೊಂದು. ಇನ್ನೊಂದೇನೆಂದರೆ ಈ ಜೊತೆಗೆ ಆಫ್ಲೈನು ಈ ಸೆಂಟ್ರಲ್ಲಿ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ನಾವು ಸಮಗ್ರ ಸ್ವಾಸ್ಥ್ಯ ಹಬ್ಬ ಅಂತ ಶುರು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಸಮಗ್ರ ಸ್ವಾಸ್ಥ್ಯ ಹಬ್ಬ. ಅದರಲ್ಲಿ ಏನು ಮಾಡ್ತೀವಿ, ಹಲವಾರು ಮಾಸ್ಟರ್ಸು ಎಕ್ಸ್ಪರ್ಟ್ಸ್ ಎಲ್ಲ ಒಂದೇ ವೇದಿಕೆಯಲ್ಲಿ ಇರ್ತಾರೆ. ಯಾರ್ಯಾರಿಗೂ ತೊಂದರೆಗಳಿದೆಯೋ, ವ್ಯಾಧಿ ಆಗ್ಬೋದು, ಅವ್ರಿಗೆ ಮಾನಸಿಕ ಅಂದರೆ ಶಾರೀರಿಕ ಏನೇ ದೌರ್ಬಲ್ಯ ಇದ್ರೂ ಇಲ್ಲಿ ಬಂದು ತೋರಿಸ್ಕೋಬೋದು. ನೇರವಾಗಿ ಚಿಕಿತ್ಸೆ ಸಿಗುತ್ತೆ. ಆ ರೀತಿಯಲ್ಲಿ ಮಾಡ್ತಾಯಿದ್ವಿ. ಈಗಾಗಲೇ 4 ಸಮಗ್ರ ಸ್ವಾಸ್ಥ್ಯ ಹಬ್ಬಗಳು ಕಂಪ್ಲೀಟ್ ಮಾಡಿದ್ವಿ. ಇನ್ನು ಬೇರೆ ಬೇರೆ ಪ್ಲೇಸಲ್ಲಿ ನಾವು ಹೋಗಿ ಅಲ್ಲಿಯೂ ಸಹ ಅಲ್ಲಿರುವಂಥ ವ್ಯಕ್ತಿಗಳಿಗೆ ಅಲ್ಲೇ ಲೋಕಲಾಗಿ ಎಲ್ಲ ಎಕ್ಸ್ಪರ್ಟ್ಸು ಸೇರಿಕೊಂಡು ಇಂಥ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಇದ್ದರೆ ಹೇಳ್ಬೇಕಂದ್ರೆ ಇವು ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲ, ಇವೇ ಮೇಯ್ನ್ ಮೆಡಿಸಿನ್ ಹೇಳ್ಬೇಕಂದ್ರೆ. ಆದರೆ ಈ ಮಾಡ್ರನ್ ಡೆಫಿನೇಷನ್ ಕೊಟ್ಟಿದ್ದಾರೆ ಏನಂತಂದರೆ ಮಾಡ್ರನ್ ಮೆಡಿಸನ್ ಮಾತ್ರ ಮೇನ್ ಸ್ಟ್ರೀಮ್ ಮೆಡಿಸನು, ಮಿಕ್ಕಿದೆಲ್ಲ ಆಲ್ಟರ್ನೇಟ್ ಅಂತ ಕೊಟ್ಟಿದ್ದಾರೆ. ಆ ಥರ ಎಲ್ಲ ಸ್ನೇಹಿತರೆ ಆಯುರ್ವೇದ, ಹೋಮಿಯೋನೂ ಸೇರುತ್ತೆ. ಆಯುರ್ವೇದ, ಹೋಮಿಯೋ ಮತ್ತು ನಾವು ಅಂದ್ಕೊಂಡ ಪ್ರಕಾರ ಮುದ್ರಾ, ಮೂತ್ರ ಚಿಕಿತ್ಸೆ, ಮರ್ಮ ಚಿಕಿತ್ಸೆ ಇವೆಲ್ಲನೂ ಇವೇ ಮೇನ್ ಮೆಡಿಸಿನ್ ಹೇಳ್ಬೇಕಾದ್ರೆ. ಇವೆಲ್ಲನೂ ನಾವು ಈ ಬದಲಾವಣೆ ತೊಗೊಂಡು ಬರಬೇಕಂದ್ರೆ ನಮ್ಮ ಉದ್ದೇಶ. ಖಂಡಿತ ಅದು ಆಗುತ್ತೆ. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ಪರಿಣಾಮದಲ್ಲಿ ಆಗುತ್ತೆ. ಇನ್ನೂ ಹೆಚ್ಚು ಎಕ್ಸ್ಪರ್ಟ್ಸ್ ಬರ್ತಾರೆ. ಎಲ್ಲರೂ ಇದ್ರ ಮೇಲೆ ಅವಗಾಹನೆ ಜಾಸ್ತಿ ಆಗ್ತಾ ಪೂರ್ತಿ ಸಮಾಜದಲ್ಲಿ ಬದಲಾವಣೆ ಆಗಿ ಪ್ರತಿಯೊಬ್ಬರು ಇವೆಲ್ಲ ಉಪಯೋಗಿಸ್ಕೊಂಡ್ರೆ ನಿಮಗೆ ಅಲೋಪತಿ ಮೆಡಿಸನ್ಗೆ ಹೋಗೋದು ಬೇಕಾಗಿಲ್ಲ. ಅಲೋಪತಿ ಮೆಡಿಸನ್ ಏನಾಗುತ್ತೆ ಅಂದರೆ ಅದು ತಪ್ಪು ಅಂತ ಹೇಳಲ್ಲ, ಅವರ ವಿಧಾನ ಆ ರೀತಿಯಲ್ಲಿದೆ. ಏನು ಮಾಡೋಕ್ಕಾಗತ್ತೆ? ಅದು ನಿಯಂತ್ರಣಕ್ಕೋಸ್ಕರ ಕಂಡುಹಿಡಿರೋದು. ನಿಯಂತ್ರಣಕ್ಕೋಸ್ಕರ ಕಂಡುಹಿಡಿದ್ದಾರೆ. ಅದು ಬಿಟ್ಬಿಟ್ಟು ನಿವಾರಣಕ್ಕೆ ಉಪಯೋಗಿಸ್ಕೊಳಕ್ಕಾಗಲ್ಲ. ನಿಯಂತ್ರಣಕ್ಕೆ ಓಕೆ, ನಾಟ್ ನಿವಾರಣಕ್ಕಾಗಲ್ಲ, ನಿಯಂತ್ರಣ ಮಾಡ್ಕೋಬೋದು. ಆ ರೀತಿಯಲ್ಲಿದೆ. ನಾವು ಈ ಮಾತಾರ್ ಫೌಂಡೇಶನ್ದು ಸಮಗ್ರ ಸ್ವಾಸ್ಥ್ಯ ಅಂತೂ ಇದನ್ನು ಒಂದು ವಿಸ್ತಾರವಾಗಿ ಹಂಚ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಆಫ್ಲೈನ್ ಆನ್ಲೈನ್ ಯಾವುದೇ ರೀತಿಯಲ್ಲಿಯೂ ಇದು ಎಲ್ಲರಿಗೂ ಸೇರಬೇಕು, ಪ್ರತಿ ಮನೆಗೆ ಸೇರಬೇಕಂತ ನಮ್ಮ ಉದ್ದೇಶ. ಅಂದರೆ ಸಮಗ್ರ ಸ್ವಾಸ್ಥ್ಯದಲ್ಲಿ ಪ್ರತಿಯೊಂದಿರುತ್ತೆ. ಧ್ಯಾನ, ಜ್ಞಾನ, ಮೂತ್ರ ಚಿಕಿತ್ಸೆ, ಮುದ್ರ ಚಿಕಿತ್ಸೆ, ಮರ್ಮ ಚಿಕಿತ್ಸೆ, ಆಕ್ಯುಪ್ರೆಷರು ಅಲ್ವಾ, ಈ ಕಲರ್ ಥೆರಪಿ, ಮ್ಯಾಗ್ನೆಟೋಥೆರಪಿ ಮತ್ತು ಈ ರೆಡ್ ಲೈಟ್ ಥೆರಪಿ ಪ್ರತಿಯೊಂದಿರುತ್ತೆ. ಇವೆಲ್ಲ ಇನ್ನೂ ಹೆಚ್ಚಾಗಿ ಮುಂದಿನ ಫ್ಯೂಚರಲ್ಲಿ ನಾವು ಪ್ರಣಾಳಿಕೆ ಮಾಡಿಕೊಂಡು ಎಲ್ಲರಿಗೂ ಸೇರಿಸೋಂಥ ಆ ಬಾಧ್ಯತೆ ತೊಗೊತೀವಿ. ನಮ್ಮ ಜೊತೆಗೆ ಎಲ್ಲರೂ ಜೋಡಿಸಿ, ಇವೆಲ್ಲ ಕೈ ಜೋಡಿಸಿ ಇನ್ನೂ ಅದ್ಭುತ ರೀತಿಯಲ್ಲಿ ಇದು ಆಚರಣೆ ಮಾಡೋಕ್ಕೆ, ಈ ಮಾನವಾಳಿಕೆ ಮತ್ತು ಈ ಪರಿಸರಕ್ಕೂ ಸಹ ಪರಿಸರಕ್ಕೋಸ್ಕರ ಇನ್ನೂ ಸ್ವಲ್ಪ ಯೋಜನೆಗಳು ಶುರು ಮಾಡಿದ್ವಿ. ಹೇಳ್ಬೇಕಂದ್ರೆ ಪರಿಸರಕ್ಕೋಸ್ಕರ ಒಂದು ಆಧ್ಯಾತ್ಮಿಕ ಕೃಷಿ ಶುರು ಮಾಡಿದ್ವಿ. ಅಂದರೆ ಕೃಷಿ ಮಾಡೋವಂಥದ್ದು, ಅಂದರೆ ವ್ಯವಸಾಯ ಮಾಡೋ ವಿಧಾನದಲ್ಲಿ ಖಂಡಿತ ಪರಿಸರ ಪ್ರೇಮಿಯವರು ಇರಬೇಕು. ಅಂದರೆ ಯಾವುದೇ ವಿಷ ಪದಾರ್ಥಗಳು ಉಪಯೋಗಿಸಿ ವ್ಯವಸಾಯ ಮಾಡಬಾರ್ದು. ಅದನ್ನು ಕಂಡುಹಿಡಿದ್ವಿ. ಈಗಾಗಲೇ ಅದು ಪ್ರಾಕ್ಟೀಸ್ ಶುರು ಮಾಡಿದ್ವಿ. ಅದರಿಂದ ಅತ್ಯುನ್ನತ ರೀತಿಯಲ್ಲಿ ಅದು ಉತ್ಪತ್ತಿ ಆಗ್ತಾಯಿದೆ. ಎಲ್ಲ ಹೇಳ್ಬೇಕಂತ ತರಕಾರಿಗಳೆಲ್ಲ ಬರ್ತಾಯಿದೆ. ಅದೊಂದು ಯೋಜನೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು ಸಸ್ಯಗಳನ್ನ ಜಾಸ್ತಿ ಬೆಳೆಸ್ಬೇಕಂತ ಅದೊಂದು ಯೋಜನೆ ಈಗ ಶುರು ಮಾಡ್ತಾಯಿದ್ವಿ. ಕೆಲವೇ ದಿನಲ್ಲಿ ನಮ್ಮದು ಸಿದ್ರಬೆಟ್ಟಲ್ಲಿ ಒಂದು ಸಮಗ್ರ ಸ್ವಾಸ್ಥ್ಯ ಹಬ್ಬ ಮಾಡೋಕ್ಕೆ ಹೋಗ್ತಾಯಿದ್ವಿ. ಅಲ್ಲಿಂದ ಇನ್ನೊಂದು ಯೋಜನೆ ಏನು ಶುರು ಮಾಡ್ತಾಯಿದ್ವಿ ಅಂದರೆ ಪ್ರಧಾನವಾಗಿ ಸಸ್ಯಗಳು, ಭೂಮಿ ಮೇಲೆ ಸಸ್ಯಗಳ ಕೊರತೆ ಆಗಿದೆ. ಅದರಿಂದ ಆಕ್ಸಿಜನ್ ಕೊರತೆ ಆಗಿದೆ. ಸರಿಯಾದ ಗಾಳಿ ನಾವು ಶ್ವಾಸ ಮಾಡ್ಕೊಳೋಕ್ಕೂ ಸಾಧ್ಯವಾಗ್ತಾಯಿಲ್ಲ. ಅದರಿಂದ ಅನೇಕ ಕಾಯಿಲೆಗಳು ಬರ್ತಾಯಿದೆ. ಅದೊಂದೇ ಅಲ್ಲ, ಈ ಭೂತಾಪನ ಆಗೋದು, ಈ ಅನೇಕ ಅಂದರೆ ಈ ವಾತಾವರಣದಲ್ಲಿ ಅನೇಕ ರೀತಿಯಲ್ಲಿ ವಿಪರೀತಗಳಾಗೋದು ಎಲ್ಲ ಆಗ್ತಾಯಿದೆ. ಕಾರಣ ಏನಂದರೆ ಸಸ್ಯಗಳು ಇಲ್ಲ. ಅದಕ್ಕೋಸ್ಕರ ಈ ಸಸ್ಯಗಳ ಸಂರಕ್ಷಣೆ, ಸಸ್ಯಗಳ ಬೆಳವಣಿಗೆಗೋಸ್ಕರ ಸಪ್ರೇಟ್ ಯೋಜನೆ ಶುರು ಮಾಡ್ತಾಯಿದ್ದೀವಿ. ಈ ರೀತಿಯಲ್ಲಿ ಮಾತಾರ್ ಫೌಂಡೇಶನ್ ಎಷ್ಟು ಸಾಧ್ಯವಾದರೆ ಅಷ್ಟು ಸಾಧ್ಯವಾದಷ್ಟು ಈ ಪರಿಸರಕ್ಕೋಸ್ಕರ, ಮಾನವಾಳಿಗೋಸ್ಕರ ಕೆಲಸ ಮಾಡುತ್ತಾ ನಾವು ಇದೇ ರೀತಿಯಲ್ಲಿ ಮುಂದುವರಿಸ್ತಾ ಇರ್ತೀವಿ. ಎಲ್ಲರೂ ಕೈ ಜೋಡಿಸಿ ಇದನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕಂತ ತಮಗೆಲ್ಲ ವಿನಂತಿ ಮಾಡ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ.